ಇನ್ನು ಈ ಪ್ರಕರಣದ 19ನೇ ಆರೋಪಿ ಚನ್ನಕೇಶವ್ ಟಿಂಗರಿಕರ್ ಪರ ಬಾಲನ್ ವಾದ ಮಾಡಿದ್ರು. ಕೊಲೆಯಲ್ಲಿ ಚನ್ನಕೇಶವ್ ಟಿಂಗರಿಕರ್ ಪಾತ್ರ ಇಲ್ಲ, ಕೊಲೆಯ ಮಾರಕಾಸ್ತ್ರ ಸಂಬಂಧ ಸುಳ್ಳು ಅಂತ ಹೇಳಿದ್ರು. ಚನ್ನಕೇಶವ್ ಟಿಂಗರಿಕರ್ ಅವರ ಪಾತ್ರ ಈ ಕೊಲೆಯಲ್ಲಿ ಇಲ್ಲ, ಕೊಲೆಯ ಮಾರಕಾಸ್ತ್ರ ಸಂಬಂಧ ಸುಳ್ಳು ಆರೋಪ ಇದೆ ಇವ್ರ ಮೇಲೆ. ಚನ್ನಕೇಶವ್ ವಿರುದ್ಧ ಬಲವಾದ ಸಾಕ್ಷಿಗಳಿಲ್ಲ, ಕೊಲೆಗೂ ಮೊದಲು ಸಂಚಿನಲ್ಲೂ ಕೂಡ ಇವರು ಭಾಗಿಯಾಗಿಲ್ಲ, ಕೊಲೆ ಬಳಿಕದ ಕೃತ್ಯಕ್ಕೆ ಮಾತ್ರ ಆರೋಪಿಸಲಾಗಿದೆ. ಚನ್ನಕೇಶವ್ಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತಾನೆ ಹೇಳೋದು. ಯಾರು ಜಾಸ್ತಿ ಶಿಕ್ಷೆ ಕೊಡಿ, ಗರಿಷ್ಠ ಶಿಕ್ಷೆ ಕೊಡಿ ಅಂತ ಕೇಳಲ್ಲ. ಆದರೆ ಅದು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು, ಅಂದರೆ ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ಪ್ರಮಾಣದ ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಇನ್ನು ಮೃತ ಯೋಗೇಶ್ ಗೌಡ ಮಕ್ಕಳಿಗೆ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳಾಯಿತು. ಸಿಬಿಐ ಪರ ವಕೀಲೆ ಹೇಮಾ ಮನವಿ ಮಾಡಿಕೊಂಡ್ರು. ಯೋಗೇಶ್ಗೆ 3 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗ ಇದ್ದಾನೆ, ಚಿಕ್ಕ ಮಕ್ಕಳಿಗೋಸ್ಕರ ಪರಿಹಾರ ಕೊಡಬೇಕು ಅಂತ ವಕೀಲೆ ಹೇಮಾ ಮನವಿಯನ್ನ ಮಾಡಿಕೊಂಡ್ರು. ಮೃತ ಯೋಗೇಶ್ ಗೌಡಗೆ 3 ಜನ ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ, ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ನೀವು ಪರಿಹಾರ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ 19ನೇ ಆರೋಪಿ ಚನ್ನಕೇಶವ್ ಟಿಂಗರಿಕರ್ ಪಾತ್ರ ಇಲ್ಲ ಅಂತ ಅವರ ಪರ ವಕೀಲ ಬಾಲನ್ ಅವರು ವಾದ ಮಾಡಿದ್ದಾರೆ. ಸೊ ಯೋಗೇಶ್ ಗೌಡ ಮಕ್ಕಳು ಕೂಡ ನೋವು ಪಟ್ಟಿದ್ದಾರೆ, ಅವ್ರಿಗೂ ತಂದೆಯನ್ನ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಮುಂದಿನ ಜೀವನಕ್ಕಿರ್ಬೋದು ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಸಿಬಿಐ ಪರ ವಕೀಲೆ ಹೇಮಾ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಲಂಚ್ ಬ್ರೇಕಲ್ಲಿ ಒಂದು ಸ್ಮಾಲ್ ಬ್ರೇಕ್.